ಅಣ್ಣ ನೋಡ್ದ್ಯಾ? ಇಲ್ಲ. ಯಾಕೆ ಶ್ರೀಧರಣ್ಣ? ರಾತ್ರಿ ನಮ್ಮ ಅಣ್ಣ ಹತ್ತಿಗೆ ಮನೆಯಿಂದ ಹೋದವರು ಇನ್ನೂ ಬಂದಿಲ್ಲ. ಹೌದಾ? ಸರಿ, ನಾ ಹುಡುಕ್ತೀನಿ. ಸ್ವಾಮಿ, ಈ ಕಡೆ ಗಂಡ ಹೆಂಡತಿ ಎರಡು ಚಿಕ್ಕ ಮಕ್ಕಳು ಹೋಗೋದನ್ನೇನಾದ್ರು ನೋಡಿದ್ರ? ಹ್ಞೂ, ಈಗ ತಾನೇ ಹೊಳೆದಂಡೆ ಕಡೆ ಹೋಗ್ತಾ ಇರೋದು. ಶ್ರೀಧರ, ಶ್ರೀಧರ, ಯಾವಾಗ ಬಂದೆ? ಬಂದ್ ಬಹಳ ಹೊತ್ತಾಯ್ತಾ? ಯಾಕೆಲ್ಲ ನಿಂತ್ಕೊಂಡ್ಬಿಟ್ಟ? ಬಾ ಕೂತ್ಕೋ. ಬಾಪ. ಶ್ರೀಧರ, ಯಾಕೆ? ಯಾಕಪ್ಪ? ಅಣ್ಣ, ಯಾಕೆ? ಯಾಕಯ್ಯ? ಯಾಕೆ ಹೇಳ್ತಾ ಇದೀಯ? ಅಳೋಂಥದ್ದೇನಾಗಿದೆ ಇವಾಗ? ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊಪ್ಪ. ಅಣ್ಣ, ಯಾಕೆ ಹೀಗೆ ಮಾಡ್ಬಿಟ್ಟೆ? ನಾನೇನ್ ತಪ್ಪು ಮಾಡಿದ್ದೆ ನಿನಗೆ? ನಾನೇನ್ ತಪ್ಪು ಮಾಡಿದ್ದೆ? ನನ್ನ ತಮ್ಮನಾಗಿ ನೀನ್ ತಪ್ಪು ಮಾಡ್ತೀಯ? ಯಾವತ್ತೂ ಇಲ್ಲ, ಸಾಧ್ಯನೇ ಇಲ್ಲ. ಮತ್ತ್ಯಾಕಣ್ಣ ಅರ್ಧ ರಾತ್ರಿಲಿ ಯಾರಿಗೂ ಹೇಳದೆ ಕೇಳದೆ ಮನೆ ಬಿಟ್ಬಿಟ್ಟು ಬಂದಿದ್ಯಲ್ಲ? ಕಿರಿಯರ ಆಸೆ ಪೂರೈಸಬೇಕಾದ್ದು ಹಿರಿಯರ ಕರ್ತವ್ಯ ಅಲ್ವೇ ಶ್ರೀಧರ? ಯಾವ್ದಣ್ಣ ಕರ್ತವ್ಯ? ಆ ಚಂಡಾಲಿ ಮಾತು ಕೇಳಿ ಈ ತರ ಮಾಡೋದು ಕರ್ತವ್ಯನ? ಅವಳನ್ನ ಹಾಗೆಲ್ಲ ಚಂಡಾಲಿ ಗಿಂಡಾಲಿ ಅನ್ಬಾರ್ದು. ಅವಳು ನಿನ್ನನ್ನೇ ನಂಬ್ಕೊಂಬಂದಿರೋ ಹೆಣ್ಣು. ಅವಳನ್ನ ಸಂತೋಷವಾಗಿಡ್ಬೇಕಾದ್ದು ನಿನ್ನ ಧರ್ಮ. ಅದೆಲ್ಲ ಹಾಗಿಲ್ಲಣ್ಣ. ಮೊದ್ಲು ಮನೆಗೆ ನಡೆಯೋಣ.